ವಿದ್ಯಾರ್ಥಿಗಳೇ, ಇವತ್ತು ದೈಹಿಕ ಶಿಕ್ಷಣದಲ್ಲಿ ಆಗಿ ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಇವತ್ತು ಅದನ್ನೇ ಪುನರಾವರ್ತನೆ ಮಾಡೋಣ. ಹಿಂದಿನ ತರಗತಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಆಗಿ ಯಾವ ಏನು ಅದರ ಬಗ್ಗೆ ಎಲ್ಲ ಹಿಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ತಿಳ್ಕೊಂಡ್ರೆ ಇವತ್ತು ಅದನ್ನು ಪುನರಾವರ್ತನೆ ರಿಪೀಟ್ ಆಗಿ ಇನ್ನೊಂದು ಸರಿ ತಿಳ್ಕೊಳ್ಳಿ. ಈಗ ಅದರಲ್ಲಿ ಕೆಳಗಿನ ಅಂಶಗಳಿವೆ. ಹಾಕಿ ಆಟದ ಬಗ್ಗೆ ಸ್ವಲ್ಪ ಅಂಶಗಳಿವೆ, ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋದು. ಹಾಕಿ ಆಟದ ಇತಿಹಾಸ. ಈಗ ಹಾಕಿ ಹೆಂಗೆ ಹುಟ್ಕೊಂತು, ಏನು ಇದ್ರ ಬಗ್ಗೆ ಅದ್ರ ಇತಿಹಾಸ ತಿಳ್ಕೊಂಡಿದ್ರೆ ಈಗ ಒಂದ್ಸರಿ ತಿಳ್ಕೊಳ್ಳೋದು. ಹಾಕಿ ಆಟದ ಇತಿಹಾಸ ಮತ್ತು ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆ ಮತ್ತು ಒಲಿಂಪಿಕ್ನಲ್ಲಿ ಭಾರತದ ಸಾಧನೆ. ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆ ಹೇಗಾಯಿತು ಎನ್ನುವುದರ ಬಗ್ಗೆ ಮತ್ತು ಒಲಿಂಪಿಕ್ನಲ್ಲಿ ಹಾಕಿ ಆಟದ ಸಾಧನೆ ಏನು, ಹಾಕಿ ಆಟದ ಸಾಧನೆ ಏನು ಮಾಡಿದರು ಹಾಕಿ ಆಟಗಾರರು ಎಂಬುದರ ಬಗ್ಗೆ ಮತ್ತು ಹಾಕಿ ಆಟದ ಅಂಕಣ ಅಳತೆ ಮತ್ತು ಉಪಕರಣಗಳು. ಹಾಕಿ ಆಟದ ಅಂಕಣ ಎಷ್ಟು ಉದ್ದ, ಎಷ್ಟು ಅಗಲ ಇದೆ, ಮತ್ತೆ ಅದರ ಉಪಕರಣಗಳು ಏನೇನು, ಹಾಕಿ ಆಟದ ಉಪಕರಣಗಳು ಯಾವ್ಯಾವು ಮೊದಲು, ಮತ್ತು ಹಾಕಿ ಆಟದ ನಿಯಮಗಳು. ಇದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರೆ ಈಗ ಮತ್ತೊಂದ್ಸರಿ ಪುನರಾವರ್ತನೆ ಮೊದಲು ಮಾಡಿಕೊಂಡು. ಭಾರತದಲ್ಲಿ ಪ್ರಚಲಿತವಾಗಿರುವ ಆಟಗಳಲ್ಲಿ ಹಾಕಿ ಒಂದು. ಭಾರತದಲ್ಲಿ ಪ್ರಚಲಿತವಾಗಿರುವ ಇತರೆ ಕ್ರೀಡೆಗಳಿಂದ ಪ್ರಚಲಿತವಾಗಿರುವಂತಹ ಅದರಲ್ಲಿ ಒಂದು ಹಾಕಿ ಒಂದು ಭಾರತ ದೇಶದಲ್ಲಿ ಪ್ರಚಲಿತವಾಗಿದೆ ಮತ್ತು ಭಾರತದ ಹಾಕಿಯ ಸ್ವರ್ಣ ಯುಗವು 6 ಸತತ ಒಲಿಂಪಿಕ್ ಬಂಗಾರದ ಪದಕಗಳ ಜಯಂತಿಗೆ 1928ರಿಂದ 1956ರವರೆಗೆ ಸಾಗಿತ್ತು. ನೋಡಿ, ಸ್ವರ್ಣಯುಗವು 6 ಸತತ ಒಲಿಂಪಿಕ್ ಬಂಗಾರದ ಪದಕಗಳ ಜಯದೊಂದಿಗೆ 6 ಪದಕಗಳೊಂದಿಗೆ ಜಯದೊಂದಿಗೆ ನಮ್ಮ ಹಾಕಿ ಆಟವು ಇದಾಗಿದೆ. 1928ರಿಂದ 1956ರವರೆಗೆ ಸಾಗಿತ್ತು. ಅಲ್ಲಿವರೆಗೆ ಈ ಆಟವನ್ನು ಆಡಿದೆ. ಇದರ ಇತಿಹಾಸ ಹೇಗೆ, ಇದರ ಇತಿಹಾಸ ಹೇಗೆ, ಯಾವ ರೀತಿ ಇತಿಹಾಸ ಬಂತು, ಹಾಕಿ ಆಟದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಈಜಿಪ್ಟಿನ ನೈಲ್ ಕಣಿವೆಯಲ್ಲಿರುವ ಬೆನಿ ಹಸನ್ ಗೋರಿಗಳಲ್ಲಿ 4000 ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಆಡುತ್ತಿರುವುದನ್ನು ಕಾಣಬಹುದು. ಗೊತ್ತಾಯ್ತು ಏನು? ಈಜಿಪ್ಟಿನ ನೈಲ್ ಕಣಿವೆಯಲ್ಲಿರುವ ಬೆನಿ ಹಸನ್ ಗೋರಿಗಳಲ್ಲಿ 4000 ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಆಡುತ್ತಿರುವುದನ್ನು ಕಾಣಬಹುದು. ಅಲ್ಲಿ ಗೋರಿಗಳು ಕ್ರಿಸ್ತಪೂರ್ವ 4078ರಲ್ಲಿ ಥೆಮಿಸ್ಟೋಕ್ಲಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ವಿಗ್ರಹದ ಮೇಲೆ 6 ಜನ ಪುರುಷರು ಒಕ್ಕೆ ಇರುವ ಬೆತ್ತಗಳನ್ನು ಹಿಡಿದಿರುವುದನ್ನು ಕಾಣಬಹುದು. ಇಲ್ಲಿ ಕ್ರಿಸ್ತಪೂರ್ವ 478ರಲ್ಲಿ ಥೆಮಿಸ್ಟೋಕ್ಲಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ಥೆಮಿಸ್ಟೋಕ್ಲಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ವಿಗ್ರಹದ ಮೇಲೆ, ಅಲ್ಲಿ ಚಿತ್ರಗಳಿದ್ದಾವೆ ವಿಗ್ರಹಗಳು, ಅಲ್ಲಿ ವಿಗ್ರಹದ ಮೇಲೆ 6 ಜನ ಆಟಗಾರರು ಆಡುವುದನ್ನು ಪುರುಷರು 6 ಜನ ಪುರುಷರು ಕೊಕ್ಕೆ ಇರುವಂತಹ ಬೆತ್ತಗಳನ್ನು ಹಿಡಿದು ಆಡ್ತಿದ್ರು. ಹೋಯ್ತು, ಅದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ಮತ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸುವ ಕೆತ್ತನೆಗಳಲ್ಲಿ ಯುವಕರು ಕೆರಿಟಿಜನ್ ಎನ್ನುವ ಹಾಕಿಯಂತ ಆಟವನ್ನು ಆಡುವುದನ್ನು ಕಾಣಬಹುದು. ನೋಡಿ, ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸುತ್ತಿರುವ ಕೆತ್ತನೆಗಳಲ್ಲಿ ಅಲ್ಲಿ ಕೆತ್ತನೆಗಳಿವೆ. ಹೋಯ್ತು, ಅಲ್ಲಿ ಯುವಕರು ಕೆರಿಟಿಜನ್ ಎನ್ನುವ ಆಕೆಯಂತಹ ಕೆರಿಟಿಜನ್
ಎನ್ನುವ ಹಾಕಿಯಂತಹ ಆಟವನ್ನು ಆಡುವುದನ್ನು ಕಾಣಬಹುದಾಗಿದೆ. ಹಾಕಿ ಎನ್ನುವ ಪದ ವಿಕೆಟ್, ಹಾಕಿ ಎನ್ನುವ ಪದ ವಿಕೆಟ್. ವಿಕೆಟ್ ವಿಕೆಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ನೋಡಿ, ಹಾಕಿ ಆಡುವ ಪದ ಫ್ರೆಂಚ್ ಭಾಷೆಯ ಯಾವುದೋ ವಿಕೆಟ್ ಎಂಬ ಪದದಿಂದ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಇದರ ಅರ್ಥ ಕುರಿ ಕಾಯುವವನ ಧೋತಿ. ಈ ವಿಕೆಟ್ ಎನ್ನುವ ಅರ್ಥ ಕುರಿ ಕಾಯುವವನ ಧೋತಿ ಎಂಬುವ ಅರ್ಥಗಳಿದೆ. ಯಾವುದೋ ಈ ಫ್ರೆಂಚ್ ಭಾಷೆಯ ವಿಕೆಟ್ ಎಂಬುವ ಅದು ಅದರ ಅರ್ಥ. ಇದರ ಅರ್ಥ ಏನಪ್ಪ ಅಂತಂದ್ರೆ ಕುರಿ ಕಾಯುವವನ ಧೋತಿ, ಕುರಿ ಕಾಯುವವನ ಧೋತಿ. ಕುರಿ ಕಾಯುವವನ ಧೋಟಿ. ವಿಕೆಟ್ ಎಂಬುದರ ಅರ್ಥ ಕುರಿ ಕಾಯುವವನ ಧೋಟಿ ಎಂಬುದು ಅರ್ಥವಾಗಿದೆ. 17 ಮತ್ತು 18ನೇ ಶತಮಾನಗಳಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು. ಇಲ್ಲಿ 17 ಮತ್ತು 18ನೇ ಶತಮಾನಗಳಲ್ಲಿ ಇಂಗ್ಲೆಂಡ್ ದೇಶದ 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಒಂದು ಹಳ್ಳಿ ಮೈದಾನದಿಂದ ಈ ನಮ್ಮ ಹಳ್ಳಿ ಮೈದಾನದಿಂದ ಇನ್ನೊಂದು ಮೈದಾನದಿಂದ ಹೋಯ್ತು, ಮತ್ತೊಂದು ಹಳ್ಳಿಯ ಮೈದಾನಕ್ಕೆ, ಇನ್ನೊಂದು ಹಳ್ಳಿಯ ನಮ್ಮ ಹಳ್ಳಿಯಿಂದ ಇನ್ನೊಂದು ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು. ಚೆಂಡನ್ನು ಬೆಟ್ಟದ ಕಡೆಗೆ ಇರುವಂತಹ ಚೆಂಡಿನ ಬ್ಯಾಟ್ ಇರ್ತದೆ, ಅದ್ರಾಗೆ ಚೆಂಡನ್ನು ನಮ್ಮ ಮೈದಾನದಿಂದ, ನಮ್ಮ ಹಳ್ಳಿ ಮೈದಾನದಿಂದ ಇನ್ನೊಂದು ಹಳ್ಳಿ ಪಕ್ಕದ ಹಳ್ಳಿ ಮೈದಾನಕ್ಕೆ ಆ ಚೆಂಡನ್ನು ಮಾಡಿಕೊಂಡು ಹೋಗುತ್ತಿದ್ದರು. ಆಗ ಒಂದು ತಂಡದಲ್ಲಿ 60ರಿಂದ 100ರಷ್ಟು ಆಟಗಾರ ಸಂಖ್ಯೆ ಇರ್ತಿತ್ತು. ಆಗ ಆಟಗಾರ ಸಂಖ್ಯೆ ಎಷ್ಟಿರ್ತಪ್ಪ ಅಂತಂದ್ರೆ 60ರಿಂದ 100ರಷ್ಟು ಹೋಯ್ತು. 60ರಿಂದ 100ರಷ್ಟು ಆಟಗಾರ ತಂಡ ಇರ್ತಿತ್ತು. ಈ ಪಂದ್ಯಗಳು ಕೆಲವೊಮ್ಮೆ ಅನೇಕ ದಿನಗಳವರೆಗೆ ನಡೆಯುತ್ತಿತ್ತು. ಈ ಪಂದ್ಯ ಕೆಲವೊಮ್ಮೆ ಅನೇಕ ದಿನಗಳಲ್ಲಿ ನಡೆಯುತ್ತಿತ್ತು. ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಓರ್ವಂತಹ ಆಟವನ್ನು 200 ಮೀಟರ್ ಉದ್ದದ ಮೈದಾನದಲ್ಲಿ ಆಡಲಾಗುತ್ತಿತ್ತು. ಮತ್ತೇನ್ ಮಾಡಬೇಕು ಅಂತಂದ್ರೆ, ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಓಡುವಂತಹ ಆಟವನ್ನು 200 ಮೀಟರ್ ಉದ್ದ ಇರುವ ಮೈದಾನದಲ್ಲಿ 200 ಮೀಟರ್ ಉದ್ದ ಇರುವ ಮೈದಾನದಲ್ಲಿ ಆಡಲಾಗುತ್ತದೆ. ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ರಚಿಸಲಾಯಿತು. ಯಾವಾಗ? ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ರಚಿಸಲಾಯಿತು. ಇಲ್ಲೊಂದು ಸಂಘ ಮಾಡ್ಕೊಂಡು ಬ್ರಿಟಿಷ್ ಹಾಕಿ ಸಂಘ ಅಂತ ಹೇಳಿ ಎಷ್ಟರಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ಸ್ಥಾಪಿಸಲಾಯಿತು. ಇಂಗ್ಲಿಷರು, ಐರಿಷರು ಮತ್ತು ವೆಲ್ಸ್ ದೇಶಗಳು ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿ ನಡೆಸಿದರು. ಇಂಗ್ಲಿಷರು, ಐರಿಷರು ಮತ್ತು ವೆಲ್ಸ್ ದೇಶದವರು ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿಯನ್ನು ರಚಿಸಿದರು. ಇದೊಂದು ಸಮಿತಿ ಮಾಡ್ಕೊಂಡು ಅಂತಾರಾಷ್ಟ್ರೀಯ ಸಮಿತಿಯನ್ನು ನೇಮಕ ಮಾಡ್ಕೊಂಡು ನಿಯಮಗಳನ್ನು ಪಾಲನೆ ಮಾಡಿದರು. 1908ರ ಲಂಡನ್ ಒಲಿಂಪಿಕ್ಸ್ ಮೊದಲ ಬಾರಿ ಪುರುಷರಿಗಾಗಿ ಹಾಕಿ ಪಂದ್ಯ ನಡೆಯಿತು. ಮೊದಲ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ 1908ರಲ್ಲಿ ಲಂಡನ್ನ ಒಲಿಂಪಿಕ್ ಆಟದಲ್ಲಿ ಮೊದಲ ಬಾರಿ ಪುರುಷರಿಗಾಗಿ ಹಾಕಿ ಪಂದ್ಯವನ್ನು ನಡೆಸಲಾಯಿತು. 1908ರಲ್ಲಿ ಲಂಡನ್
ಲಂಡನ್ ಒಲಿಂಪಿಕ್ ಮೊದಲ ಬಾರಿಗೆ ಈ ಆಟವನ್ನು ಆಡಿಸಲಾಗಿದೆ. ಈಗ ನಮ್ಮ ಭಾರತದಲ್ಲಿ ಹಾಕಿ, ನಮ್ಮ ಭಾರತ ದೇಶದ ಹಾಕಿ ಏನ್ ಮಾಡ್ತಿದೆ, ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟ ಪರಿಚಯವಾಗಿ ಭಾರತ ಸೇನೆಯವರು ಕೂಡ ಹಾಕಿ ಆಡಲು ಪ್ರಾರಂಭಿಸಿದರು. ನೋಡಿ, ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷರ್ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಿದ್ದಿಲ್ಲ, ಹೋಯ್ತಾ? ಆ ಟೈಮ್ನಲ್ಲಿ ಮಾಡಿದ್ರು ಬ್ರಿಟಿಷ್ ಸೇನಾಪಡೆಯಿಂದ, ಬ್ರಿಟಿಷ್ ಸೇನಾಪಡೆ ಸೈನಿಕರು ಹೋಯ್ತು ಭಾರತದಲ್ಲಿ ಹಾಕಿ ಆಟ ಪರಿಚಯವಾಗಿ ಭಾರತದ ಸೇನೆಯವರು ಕೂಡ ಹಾಕಿ ಆಡಲು ಪ್ರಾರಂಭಿಸಿದರು. ಭಾರತ ದೇಶದವರು ಸಹ, ನಮ್ಮ ಸೈನಿಕರು ಸಹ ಈ ಹಾಕಿ ಆಟವನ್ನು ಆಡಲು ಪ್ರಾರಂಭಿಸಿದರು. ಹೀಗೆ ಭಾರತದಲ್ಲಿ ಹಾಕಿ ಆಟವು ಜನಪ್ರಿಯವಾಯಿತು. ಈ ಆಟದಿಂದ ನಮ್ಮ ಭಾರತ ದೇಶದಲ್ಲಿ ಈ ಹಾಕಿ ಆಟವು ಜನಪ್ರಿಯವಾಯಿತು, ಒಳ್ಳೆ ಹೆಸರುವಾಸಿಯಾಯಿತು. ಭಾರತದಲ್ಲಿ ಪ್ರಥಮ ಹಾಕಿ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು. ಎಲ್ಲಿ ಸಂಸ್ಥೆ ಎಲ್ಲೋ ಪ್ರಥಮವಾಗಿ ಸ್ಥಾಪನೆ ಆಯಿತು ಅಂತಂದ್ರೆ ನಮ್ಮ ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಯಾವುದೋ ಹಾಕಿ ಸಂಸ್ಥೆಯು ಪ್ರಾರಂಭವಾಯಿತು. ತದನಂತರ ಪಂಜಾಬ್ ಮತ್ತು ಮುಂಬೈಗಳಲ್ಲಿಯೂ ಹಾಕಿ ಸಂಸ್ಥೆಗಳ ಸ್ಥಾಪನೆ ಆಯಿತು. ನಂತರ ಈಗ ಇಲ್ಲಾಯಿತು, ಕೋಲ್ಕತ್ತಾಯಿತು, ನಂತರ ಪಂಜಾಬ್ ಮತ್ತು ಮುಂಬೈನಲ್ಲಿಯೂ ಹಾಕಿ ಸಂಸ್ಥೆಗಳ ಸ್ಥಾಪನೆ ಆಗುತ್ತೆ. ಈ ಹಾಕಿ ಸಂಸ್ಥೆಗಳು ಸ್ಥಾಪನೆ ಆಗುತ್ತೆ. 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆಯು ಸ್ಥಾಪನೆಯಾಗಿ ತದನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವ ಪಡೆಯಿತು. ನೋಡಿ, 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆಯು ಸ್ಥಾಪನೆಯಾಗಿ ತದನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವ ಪಡೆಯಿತು. ಅಂತಾರಾಷ್ಟ್ರೀಯ ಸದಸ್ಯತ್ವವನ್ನು ಪಡೆದುಕೊಂಡು ಅಂಕಣದ ಪರಿಚಯ ಮತ್ತು ಬಳಕೆಗಳು ಇಲ್ಲಿದೆ. ಅಂಕಣ ಇಲ್ಲಿ ಪಾಲಿಗ್ಲಾಸ್ ಇಲ್ಲಿದೆ. ಈ ಕ್ರೀಡೆಯನ್ನು ಹೆಚ್ಚಾಗಿ ಮಣ್ಣು ಅಥವಾ ಹುಲ್ಲಿನ ಅಂಕಣದಲ್ಲಿ ಆಡುತ್ತಾರೆ. ಯಾವ ಆಟವನ್ನು, ಈ ಹಾಕಿ ಆಟವನ್ನು ಎಲ್ಲಿ ಆಡ್ತಾರಪ್ಪ ಅಂದ್ರೆ ಈ ಕ್ರೀಡೆಯಲ್ಲಿ ಹೆಚ್ಚಾಗಿ ಮಣ್ಣು ಅಥವಾ ಹುಲ್ಲಿನ ಅಂಕಣದಲ್ಲಿ ಆಡುತ್ತಾರೆ. ಮಣ್ಣು ಒಳ್ಳೆ ಸ್ಪೀಡ್ ಇರಬೇಕು, ಅಂಕಣ ಇರಬೇಕು, ಅಲ್ಲಿ ಆಡ್ತಾರೆ. ಅದರ ಮೇಲೆ ಹುಲ್ಲುಗಳಿರಬೇಕು. ಅಂತದ್ರ ಮೇಲೆ ಈ ಆಟವನ್ನು ಆಡ್ತಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಪಂದ್ಯಗಳನ್ನು ಅಸ್ಟ್ರೋಟಫ್ ಅಥವಾ ಪಾಲಿಗ್ಲಾಸ್ ಎನ್ನುವ ಕೃತಕ ಹುಲ್ಲಿನ ಅಂಕಣದಲ್ಲಿ ಆಡಿಸಲಾಗುವುದು. ಎಲ್ಲಿ ಆಡಿಸ್ತಾರೆ? ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಪಂದ್ಯಗಳನ್ನು, ಈ ಹಾಕಿ ಪಂದ್ಯಗಳನ್ನು ಅಸ್ಟ್ರೋಟಫ್ ಅಥವಾ ಪಾಲಿಗ್ಲಾಸ್ ಇದೆಯಲ್ಲ ಎನ್ನುವ ಕೃತಕ ಹುಲ್ಲಿನ ಮೇಲೆ ಈ ಅಂಕಣಗಳನ್ನು ಆಡಿಸಲಾಗುವುದು. ಇಲ್ಲಿ ಪಾಲಿಗ್ಲಾಸ್, ಇಲ್ಲಿ ಹುಲ್ಲು ಬೆಳೆದಿದೆ ಮೇಲೆ ಅಂಕಣ, ಅದರ ಮೇಲೆ ಈ ಹಾಕಿ ಆಟವನ್ನು ಆಡಿಸೋದು. ಇಲ್ಲೆಲ್ಲ ಇದೆ ಅಂಕಣ. ಒಳ್ಳೆಯದು. ಹಾಕಿ ಆಟದ ಪ್ರಸಿದ್ಧ ಕ್ರೀಡಾಂಗಣದ ಹೆಸರನ್ನು, ಅವುಗಳ ಇತಿಹಾಸವನ್ನು ಶಿಕ್ಷಕರ ಒಳ್ಳೆಯದು. ಮತ್ತು ಅಂಕಣದ ಅಳತೆ ಏನೇನು, ಹಾಕಿ ಆಟವು 91.40 ಮೀಟರ್ ಇಂಟು 55 ಮೀಟರ್, 100 ಮೀಟರ್ ಇಂಟು 60 ಗಜಗಳು ಇರುವ ಆಯತಾಕಾರ ಅಂಕಣದಲ್ಲಿ ಆಡಲಾಗುತ್ತದೆ. ಎಷ್ಟಪ್ಪ ಅಂತಂದ್ರೆ ಈ ಹಾಕಿ ಆಟದ ಅಂಕಣ ಉದ್ದ ಎಷ್ಟಪ್ಪ ಅಂದ್ರೆ 91.40 ಮೀಟರ್ ಉದ್ದ, ಅಗಲ 55 ಮೀಟರ್. ಈ ಅಂಕಣದಲ್ಲಿ ಇದು ಆಯತಾಕಾರ ಇರುವಂತಹ ಅಂಕಣ ಹಾಕಿ ಆಟ. ಎರಡೂ ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರುತ್ತದೆ. ಇಲ್ಲಿ ಗೋಲ್ ಪೋಸ್ಟ್ ಇರ್ತದೆ ಹಾಕಿ ಆಡೋದು. ವಿರುದ್ಧ ದಿಕ್ಕಿನಲ್ಲಿ ಗೋಲ್ ಪೋಸ್ಟ್ ಇರ್ತವೆ. ಎರಡು ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರುತ್ತವೆ. ಇದರ ಮುಂಭಾಗದಲ್ಲಿ ಅರ್ಧ ವೃತ್ತಾಕಾರದ ಇಲ್ಲಿ
ಅರ್ಧ ವೃತ್ತಾಕಾರದ ಗೋಲ್ ಹೊಡೆಯುವ ಡಿ ಕ್ಷೇತ್ರ ಅಂದ್ರೆ ವೃತ್ತಕಾಂಡ ಇರುತ್ತದೆ ಹಾಗೂ ಪ್ರತಿಯೊಂದು ಗೋಲಿನ ಮಧ್ಯದಿಂದ 6.40 ಮೀಟರ್ ಯಾರ್ಡ್ಸ್ ಮುಂದೆ ಪೆನಾಲ್ಟಿ ಚುಕ್ಕೆಯನ್ನು ಗುರುತಿಸಿರುತ್ತಾರೆ. ಹೇಳಿದ ಅರ್ಥ ಆಯ್ತಾ? ಆಯ್ಕೆ ಆಟವು 91.40 ಮೀಟರ್ ಇಂಟು 55 ಮೀಟರ್ ಅಂದ್ರೆ 100 ಇಂಟು 60 ಗಜಗಳು ಇರುವ ಆಯತಾಕಾರದ ಹಂತದಲ್ಲಿ ಆಡಲಾಗುತ್ತದೆ. ಎರಡೂ ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರುತ್ತದೆ. ಇಲ್ಲಿ ನೋಡಿ, ವಿರುದ್ಧ ದಿಕ್ಕಿನ ಒಂದೊಂದು ಪೋಸ್ಟ್ ಗೋಲ್ಗಳು ಹೋಯ್ತಾ. ಮುಂಭಾಗದ ಅರ್ಧ ವೃತ್ತಾಕಾರದ ಗೋಲ್ ಹೊಡೆಯುವ ಡಿ ಕ್ಷೇತ್ರ ಇಲ್ಲಿ ನೋಡಿ, ಪುಸ್ತಕ ತಗೊಂಡು ನೋಡಿ, ಅಲ್ಲಿ ಅಂಕಣ ಇದೆ. ಗೋಲಿನ ಮಧ್ಯದಿಂದ 60.40 ಮೀಟರ್ ಯಾರ್ಡ್ಸ್ ಮುಂದೆ ಪೆನಾಲ್ಟಿ ಚುಕ್ಕೆಯನ್ನು ಗುರುತಿಸುತ್ತಾರೆ. ಇಲ್ಲಿ ಪೆನಾಲ್ಟಿ ಚುಕ್ಕೆಯನ್ನು ಗುರುತಿಸುತ್ತಾರೆ. ಈಗ ಆಟದ ಸಲಕರಣೆಗಳು, ಏನೇನು ಆಟದ ಸಲಕರಣೆಗಳು, ಆಯ್ಕೆ ಆಡುವುದಕ್ಕೆ ಯಾವ್ಯಾವ ಸಲಕರಣೆಗಳು ಬೇಕು ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಕಿ ಸ್ಟಿಕ್ ಫಸ್ಟ್. ಹಾಕಿ ಸ್ಟಿಕ್ ಇದು ಹಾಕಿ ಸ್ಟಿಕ್. ಹಾಕಿಯನ್ನು 1.05 ಮೀಟರ್ ಉದ್ದ ಇರುವ ಸ್ಟಿಕ್ನಿಂದ ಆಡಲಾಗುತ್ತದೆ. ಇದರ ಉದ್ದ ಎಷ್ಟಂದ್ರೆ 1.05 ಮೀಟರ್ ಉದ್ದ ಹಾಕಿ ಸ್ಟಿಕ್. ಇದರ ಉದ್ದ ಎಷ್ಟಿರ್ತಪ್ಪ ಅಂದ್ರೆ 1.05 ಮೀಟರ್ ಉದ್ದ ಇರುತ್ತೆ ಹಾಕಿ ಸ್ಟಿಕ್ ಆಡಲಾಗುತ್ತೆ. ಅದರ ತುದಿಯು ಡೊಂಕಾಗಿದ್ದು ನೋಡ, ಅದರ ತುದಿಯು ಡೊಂಕಾಗಿದೆ. ಈ ಛತ್ರಿ ಹಿಡ್ಕೊಂತೀವಲ್ಲ, ಆ ಛತ್ರಿ ಹಿಡ್ಕೊಂಡಾಗ ಡೊಂಕ ಇರ್ತಾವ ಅಲ್ವಾ. ತೂಕ, ಇದರ ತೂಕ ಎಷ್ಟಪ್ಪ ಅಂತಂದ್ರೆ ಗರಿಷ್ಠ ತೂಕ 737 ಗ್ರಾಮ್. ಇದರ ತೂಕ ಯಾವುದೋ ಹಾಕಿ ಸ್ಟಿಕ್ಕಿನ ತೂಕ ಎಷ್ಟಿರ್ತಪ್ಪ ಅಂತಂದ್ರೆ 737 ಗ್ರಾಮ್ ತೂಕ ಇರುತ್ತೆ ತನಕ ಇರಬಹುದು. ಇದರ ಚೆಂಡು ಬೇಕಲ್ಲ ಆಡಕ್ಕೆ. ಬರೀ ಹಾಕಿ ಸ್ಟಿಕ್ ಆಯ್ತು, ಹಾಕಿ ಬ್ಯಾಟ್, ನಂತರ ಚೆಂಡು. ಇದರ ತೂಕ, ಚೆಂಡಿನ ತೂಕ ಎಷ್ಟಿರಬೇಕಪ್ಪ ಅಂತಂದ್ರೆ ಚೆಂಡಿನ ತೂಕ 156ರಿಂದ 163 ಗ್ರಾಮ್. ಮತ್ತು 235 ಮಿಲಿಮೀಟರ್ ಸುತ್ತಳತೆ ಇದ್ದು 235 ಮಿಲಿಮೀಟರ್ ಸುತ್ತಳತೆ. ಯಾವುದು ಚೆಂಡಿನ. ಅದರ ಮೇಲೆ ಪ್ಲಾಸ್ಟಿಕ್ ಕವಚವು ಇರುತ್ತದೆ. ಮಣ್ಣು ಅಥವಾ ಹುಲ್ಲಿನಲ್ಲಿ ಆಡುವಾಗ ಚರ್ಮದ ಕವಚವಿರುವ ಚೆಂಡನ್ನು ಬಳಸುತ್ತಾರೆ. ನೋಡಿ, ಚೆಂಡರು ಯಾವ್ಯಾವ ರೀತಿ ಇರ್ತಪ್ಪ ಅಂದ್ರೆ ಇದರ ತೂಕ 156ರಿಂದ 163 ಗ್ರಾಮ್ ಮತ್ತು 235 ಮಿಲಿಮೀಟರ್ ಸುತ್ತಳತೆ ಇದ್ದು ಆ ಚೆಂಡಿನ ಇದರ ಸುತ್ತಳತೆ, ಚೆಂಡು ಸುತ್ತಳತೆ. ಇದರ ತೂಕ 156ರಿಂದ 163 ಗ್ರಾಮ್ ಇರುತ್ತೆ ಈ ಚೆಂಡಿನ ತೂಕ. ಇದರ ಸುತ್ತಳತೆ 235 ಮಿಲಿಮೀಟರ್ ಸುತ್ತಳತೆ. ಇದು ಅದರ ಮೇಲೆ ಪ್ಲಾಸ್ಟಿಕ್ ಕವಚ ಇರುತ್ತೆ. ಈ ಚೆಂಡಿನ ಮೇಲೆ ಪ್ಲಾಸ್ಟಿಕ್ ಕವಚವನ್ನು ಹಾಕಿರ್ತಾರೆ. ಪ್ಲಾಸ್ಟಿಕ್ ಕವಚ ಇರುತ್ತೆ ಚೆಂಡಿನ ಮೇಲೆ ಇರುತ್ತದೆ. ಮಣ್ಣು ಅಥವಾ ಹುಲ್ಲಿನಲ್ಲಿ ಆಡುವಾಗ
ಚರ್ಮದ ಕವಚ ಇರುವ ಚೆಂಡನ್ನು ಬಳಸುತ್ತಾರೆ. ಹೋಯ್ತು. ಆಟಗಾರನ ಇತರ ಸಾಮಾನ್ಯ ಸಲಕರಣೆಗಳು ಏನೇನು, ಮತ್ತೆ ಆಟಗಾರನ ಸಲಕರಣೆಗಳು ಏನೇನು ಹಾಕೊಂತಾರೆ ಇನ್ನು ಆಯ್ಕೆ ಆಗಬೇಕಂದ್ರೆ, ಆಟಗಾರನು ತನ್ನ ಹಲ್ಲು ಮತ್ತು ಹೊಸಳನ್ನು ರಕ್ಷಿಸಲು ಮೌತ್ ಗಾರ್ಡ್, ಹಲ್ಲು ಮತ್ತು ಒಳಗಡೆ ಹೊಸಡಿ ಇರ್ತಾರೆ ಅಲ್ಲಿ ಮೌತ್ ಗಾರ್ಡ್ ಆಗಿರ್ತಾರೆ ಒಳಗಡೆ, ಇಲ್ಲಿ ಈ ಹಲ್ಲಿಗೆ ಮತ್ತೆ ಈ ಹೊಸಡಿ ಇದೆ ಅಲ್ಲಿಗೆ ಬಾಲ್ ಹೊರಬಿಟ್ರೆ ಎಲ್ಲ ಮುಗಿಯೋಗ್ಬಿಡ್ತು ಅಂತೇಳಿ ಅದಕ್ಕೆ ಮೌತ್ ಗಾರ್ಡ್ ಅನ್ನ ಹಾಕಿರ್ತಾರೆ. ಯಾರು? ಆಟಗಾರ. ಮೊಣಕಾಲಿನ ಕೆಳಗಿನ ಭಾಗವನ್ನು ರಕ್ಷಿಸಲು ಶೀಲ್ ಗಾರ್ಡ್, ಇಲ್ಲಿ ಮೊಣಕಾಲಿ ಶೀಲ್ ಗಾರ್ಡ್ ಆಗಿರ್ತಾರೆ ಅಲ್ಲಿ ರಕ್ಷಣೆ ಮಾಡ್ತಾರೆ. ಬೆರಳು ರಕ್ಷಿಸಲು ಮೆತ್ತಗಿರುವ ಕೈ ಕವಚವನ್ನು ಧರಿಸುತ್ತಾರೆ. ನೋಡಿಲ್ಲ ಇಲ್ಲಿ ತೋರಿಸಿದರೆ ಏನೇನಾಗಿದೆ ಅಂತ ಹೇಳಿ ಗೊತ್ತಾಯ್ತು. ಈ ಚಿತ್ರ ನೋಡಿ, ಇಲ್ಲಿ ಮೊಣಕಾಲಿನ ಕೆಳಗೆ ಹಾಕಿದ್ದಾರೆ ಮತ್ತು ಕೈಗೆ ಹಾಕೊಂಡಿದ್ದಾರೆ ಮತ್ತೆ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಗೊತ್ತಾಯ್ತಾ? ಚೆಂಡು ನೋಡಿದ್ರೆ ಚೆಂಡನ್ನು ಯಾವ ರೀತಿ ಇದೆ ನೋಡಿ, ಮತ್ತು ಸಲಕರಣೆಗಳು ಏನೇನು ಬಳಸಿರ್ತಾರೆ ಆಟಗಾರರ ಬಗ್ಗೆ ಮತ್ತೆ ಒಂದೂ ಇದೆ. ಇಲ್ಲಿ ಇನ್ನ ಹೆಲ್ಮೆಟ್ ಹಾಕೊಂಡಿದ್ದಾರೆ ಮತ್ತೆ ಇಲ್ಲಿ ಮೌತ್ ಹಾಕೊಂಡ್ರೆ ಒಳಗಡೆ ಬಾಯಿಗೆ, ಮತ್ತೆ ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡಿರ್ತಾರೆ. ಗೊತ್ತಾಯ್ತು? ಶಾರ್ಟ್ ಕಾರ್ನರ್ ಮತ್ತು ಪೆನಾಲ್ಟಿ ಕಾರ್ನರ್ ಹಾಗೂ ಪೆನಾಲ್ಟಿ ಸ್ಟ್ರೋಕ್ ಸಮಯದಲ್ಲಿ ತನ್ನ ಮುಖರಕ್ಷಕರ ಮುಖವಾಡವನ್ನು ಕೂಡ ಧರಿಸುತ್ತಾರೆ. ಆಡುವಾಗ ಮುಖವಾಡವನ್ನು ಸಹ ಧರಿಸುತ್ತಾರೆ. ಮುಖಕ್ಕೆ ಅಲ್ಲಿ ಬಾಲ್ ಬಂತು ಅಂತೇಳಿ ಮುಖವಾಡವನ್ನು ಸಹ ಧರಿಸಿರ್ತಾರೆ. ಗೋಲ್ ಕೀಪರ್ ರಕ್ಷಣೆಗೆ ಬೇಕಾದ ಸಲಕರಣೆಗಳು, ಇಲ್ಲೊಬ್ಬ ಗೋಲ್ ಕೀಪರ್ ಇರ್ತಾನೆ, ಅವನ ರಕ್ಷಣೆಗೆ ಏನೇನು ಹಾಕೊಂಡಿರ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಗೋಲ್ ರಕ್ಷಣೆ ಮಾಡುವವರಿಗೆ ಗೋಲ್ ಕೀಪರ್ ಎಂದು ಕರೆಯುತ್ತಾರೆ. ಯಾರಿಗೆ ಗೋಲ್ ಕೀಪರ್ ಅಂತ ಕರೀತಾರೆ? ಗೋಲ್ ಕೀಪರ್. ಯಾರು ಕರೀತಾರೆ? ಗೋಲ್ ರಕ್ಷಣೆ ಮಾಡುವವರಿಗೆ, ಈ ಕಡೆ ತಂಡವಾದಂತಹ ಬಾಲನ್ನು ಕರೆಯುವವರಿಗೆ, ರಕ್ಷಣೆ ಮಾಡುವವರಿಗೆ ಗೋಲ್ ಕೀಪರ್ ಎಂದು ಕರೆಯುತ್ತಾರೆ. ಈತನ ತಲೆಗೆ ಶಿರಸ್ತ್ರಾಣ ಅಂದ್ರೆ ಹೆಲ್ಮೆಟ್, ಇಲ್ಲಿ ತಲೆ ಹೆಲ್ಮೆಟ್ ಹಾಕೊಂಡಿರ್ತಾನೆ, ಶಿರಸ್ತ್ರಾಣ. ಕಾಲುಗಳಿಗೆ ರಕ್ಷಣಾ ಕವಚಗಳು, ನೋಡಿ ಕಾಲಿಗೆ ಹಾಕೊಂಡೆ ನೋಡಿ, ಇಲ್ಲಿ ಹೆಲ್ಮೆಟ್ ಹಾಕೊಂಡ್ರೆ ಇಲ್ಲಿ ಕಾಲುಗಳಿಗೆ ಮೊಣಕಾಲಿನ ಕೆಳಗೆ ಹಾಕೊಂಡ್ರೆ ಇಲ್ಲಿ ಗಾರ್ಡ್ ಹಾಕೊಂಡಿರ್ತಾರೆ. ಹೋದಾಯ್ತು. ಕವಚ ಹಾಗೂ ಚೆಂಡನ್ನು ಒದೆಯಲು ಕಿಕ್ಕರ್ಸ್, ಆಮೇಲೆ ಎದೆ ಕವಚ. ಯಾರು? ಗೋಲ್ ಕೀಪರ್ ಏನೇನು ಹಾಕೊಂಡಿರ್ತಾನೆ ನೋಡಿ, ಗೋಲ್ ರಕ್ಷಣೆ ಮಾಡುವವರಿಗೆ ಗೋಲ್ ಕೀಪರ್ ಎಂದು ಕರೆಯುತ್ತಾರೆ. ಈ ತರದಲ್ಲಿ ಶಿರಸ್ತ್ರಾಣ ಅಂದ್ರೆ ಹೆಲ್ಮೆಟ್, ಕಾಲುಗಳಿಗೆ ರಕ್ಷಣಾ ಕವಚ ಹಾಗೂ ಚೆಂಡನ್ನು ಒದೆಯಲು ಕಿಕ್ಕರ್ಸ್, ಎದೆ ಕವಚ, ಕೈ ಕವಚ, ಆಮೇಲೆ ತೊಡೆ ಸಂಧಿ ಕವಚ ಇದೆಲ್ಲ ಹಾಕೊಂಡಿರ್ತಾರಲ್ಲ, ತೊಡೆ ಸಂಧಿ ಇಲ್ಲ ಕವಚ, ತೋಳು ಕವಚ, ತೋಳುಗಳಿಗೆಲ್ಲ ಹಾಕೊಂಡಿರ್ತಾರೆ ಕವಚಗಳು ಪೂರ್ತಿ, ಅವರಿಗೆಲ್ಲ ಫುಲ್ ಪ್ಯಾಕ್ ಮಾಡಿರ್ತಾರೆ. ಅವನಿಗೆ ಯಾರಿಗೆ? ಗೋಲ್ ಕೀಪರ್ ಮುಂತಾದವುಗಳನ್ನು ನಡೆಸುತ್ತಾನೆ. ಹಾಗೆ ಹಾಕಿ ಸ್ಟಿಕ್ ಅನ್ನು ಹೊಂದಿರ್ತಾನೆ, ಅವನು ಸಹ ಒಂದು ಹಾಕಿ ಸ್ಟಿಕ್ ಅನ್ನು ಇಟ್ಕೊಂಡಿರ್ತಾನೆ. ಯಾರು? ಗೋಲ್ ಕೀಪರ್. ಅವನೊಂದು ಯಾಕೆಂದ್ರೆ ಗೋಲ್ ಇಲ್ಲಿ ಒಳದಂತ ಬಾಲು ಈ ಗೋಲ್ ಆಗುತ್ತೆ, ಅವನು ಸಹ ಆ ಗೋಲನ್ನು ರಕ್ಷಣೆ ಮಾಡ್ತಾನೆ. ಅವನು ಸಹ ಒಂದು ಈ ಹಾಕಿ ಸ್ಟಿಕ್ ಅನ್ನು ಇಟ್ಕೊಂಡಿರ್ತಾನೆ. ಬರುತ್ತೆ. ಸಾಮಾನ್ಯ ನಿಯಮಗಳು, ಏನೇ ನಿಯಮಗಳಿವೆ ಇದ್ರ ಬಗ್ಗೆ ತಿಳ್ಕೊಂಡು, ಪ್ರತಿ ತಂಡದಲ್ಲಿ 11 ಆಟಗಾರರು ಅಂದ್ರೆ ಗೋಲ್ ಕೀಪರ್ ಸೇರಿ ಹಾಗೂ ಇತರೆ 5 ಬದಲಿ ಆಟಗಾರರು ಇರುತ್ತಾರೆ. ಒಟ್ಟು 16 ಜನ ಆಟಗಾರರು ಇರ್ತಾರೆ. 11 ಜನ ಆಟಗಾರರು ಮತ್ತು ಎಕ್ಸ್ಟ್ರಾ ಪ್ಲೇಯರ್ಸ್ 5 ಜನ. ಗೋಲ್ ಕೀಪರ್ ಸೇರಿ 11 ಜನ ಆಟಗಾರರು. ಆಟೆ ಆಟದಲ್ಲಿ 11 ಜನ ಆಟಗಾರರು ಇರ್ತಾರೆ. ಅವರಲ್ಲಿ ಗೋಲ್ ಕೀಪರ್ ಸಹ ಸೇರ್ತಾರೆ. ಮತ್ತೆ ಬದಲಿ ಆಟಗಾರ ಯಾರಿಗಾರ ಕೆಟ್ಟಾದ್ರೆ ಏನಾರ ಆದ್ರೆ ಅವನನ್ನು ಹೊರಕ್ಕೆ ಬಳಸ್ಬಿಟ್ಟು ಇನ್ನೊಬ್ಬರು ಸೇರಿಸ್ಕೊಳ್ತಾರೆ. ಎಕ್ಸ್ಟ್ರಾ ಪ್ಲೇಯರ್ಸ್ ಬದಲಿ ಆಟಗಾರ. ಒಟ್ಟು 16 ಜನ ಆಟಗಾರರು ಇರ್ತಾರೆ ಒಂದು ತಂಡದಲ್ಲಿ. 16 ಜನ ಆಟಗಾರರು ಇರ್ತಾರೆ. 11 ಜನ ಅಂಕಣಕ್ಕೆ ಇಳಿಯುವ ಆಟಗಾರರು, ಇನ್ನು 5 ಜನ ಬದಲಿ ಆಟಗಾರ ಎಕ್ಸ್ಟ್ರಾ ಪ್ಲೇಯರ್ಸ್. ಒಟ್ಟು 16 ಜನ ಆಟಗಾರರು ಇರ್ತಾರೆ. ಪಂದ್ಯವು 15 ನಿಮಿಷಗಳು 4 ಭಾಗಗಳಲ್ಲಿ ಆಟ ನಡೆಯುತ್ತದೆ. ಗೊತ್ತಾ? ಪಂದ್ಯವು 15 ನಿಮಿಷ ಅಷ್ಟೇ, 4 ಭಾಗಗಳಲ್ಲಿ 15 ನಿಮಿಷ 15 ನಿಮಿಷ 15 ನಿಮಿಷ ಹೀಗೆ 4 ಭಾಗಗಳಲ್ಲಿ ನಡೆಯುತ್ತದೆ. 15 ನಿಮಿಷ ಅಷ್ಟೇ. ಮೊದಲನೆಯ ಮತ್ತು ಎರಡನೇ
ಹಾಗೂ 3ನೇ ಮತ್ತು 4ನೇ ಭಾಗಗಳ ಮಧ್ಯೆ 2 ನಿಮಿಷಗಳ ವಿರಾಮ ಇರುತ್ತದೆ. ಯಾವಾಗ 2ನೇ ಹಾಗೂ 3ನೇ ಮತ್ತು 4ನೇ ಭಾಗಗಳ ಮಧ್ಯೆ 2 ನಿಮಿಷಗಳ ವಿರಾಮ ಇರುತ್ತದೆ. 2 ನಿಮಿಷ ವಿರಾಮ ಇರುತ್ತೆ. ಆಡುವಾಗ ಅರ್ಧ ಸಮಯದ ನಂತರ 10 ನಿಮಿಷಗಳ ವಿಶ್ರಾಂತಿ ಅವಧಿ ಇರುತ್ತದೆ. ಅರ್ಧ ಸಮಯದ ನಂತರ 10 ನಿಮಿಷಗಳ ವಿಶ್ರಾಂತಿ ಅವಧಿ ಇರುತ್ತದೆ. ಒಟ್ಟು 60 ನಿಮಿಷಗಳ ಕೊನೆಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ತಂಡವು ವಿಜಯಿಯಾಗುತ್ತದೆ. ನಾಣ್ಯ ಚಿಮ್ಮಿಸುವ ಮೂಲಕ ತಂಡಗಳು ಸೆಂಟ್ರಲ್ ಪಾಸ್ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸಲು ಅಥವಾ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನೋಡಿ ಯಾವ ರೀತಿ ಆಟ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ನಾಣ್ಯವನ್ನು ಚಿಮ್ತಾರೆ. ನಾಣ್ಯವನ್ನು ಚಿಮ್ಮಿಸುವ ಮೂಲಕ ಸೆಂಟ್ರಲ್ ಪಾಸ್ ಇಂದ ಇಲ್ಲಿಂದ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸುವುದು ಅಥವಾ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಂಕಣದ ಮಧ್ಯಭಾಗದಿಂದ ಚೆಂಡನ್ನು ಸೆಂಟ್ರಲ್ ಪಾಸ್ ಮುಖಾಂತರ ಪಂದ್ಯವನ್ನು ಪ್ರಾರಂಭಿಸಲಾಗುವುದು. ಯಾವುದೇ ತಂಡ ಪಂದ್ಯದಲ್ಲಿ ಗೋಲ್ ಮಾಡಿದ ಮೇಲೆ ಎದುರಾಳಿ ತಂಡದವರು ಅಂಕಣದ ಮಧ್ಯಭಾಗದಿಂದ ಸೆಂಟ್ರಲ್ ಪಾಸ್ ಮುಖಾಂತರ ಪುನಃ ಪ್ರಾರಂಭಿಸಬೇಕಾಗುತ್ತದೆ. ಈ ವಿಧಾನವನ್ನು ಪ್ರತಿ ಗೋಲ್ ಮಾಡಿದ ಬಳಿಕ ಅನುಸರಿಸಬೇಕು. ನೆಕ್ಸ್ಟ್, ಆಟಗಾರರ ಬದಲಾವಣೆಯನ್ನು ಮೊದಲೇ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರನು ಎಷ್ಟು ಬಾರಿಯಾದರೂ ಮಾಡಬಹುದಾಗಿದೆ. ಆಟಗಾರರ ಬದಲಾವಣೆಯನ್ನು ಮೊದಲೇ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರನು ಎಷ್ಟು ಬಾರಿಯಾದರೂ ಮಾಡಬಹುದಾಗಿದೆ. ಚೆಂಡನ್ನು ಸ್ಟಿಕ್ ಹಿಂಭಾಗದಿಂದ ಆಗಲಿ ಕಾಲುಗಳಲ್ಲಾಗಲಿ ಆಡಬಾರದು. ನೋಡಿ, ಹಿಂಭಾಗದಲ್ಲಿ ಚೆಂಡ ನೋಡಬೇಕು, ಹಿಂಭಾಗದಲ್ಲಿ ಆಡಿಲ್ಲ, ಮತ್ತೆ ಕಾಲದ ಬರೆಯುವುದಿಲ್ಲ ಚೆಂಡನ್ನು. ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ರಕ್ಷಕರು ಮತ್ತು ಗೋಲ್ ವಲಯದಲ್ಲಿ ಗೋಲ್ ಕೀಪರ್ ಒಳಗೊಂಡು 5 ಆಟಗಾರರು ಮಾತ್ರ ರಕ್ಷಣೆ ಮಾಡಲು ಉಳಿಯಬೇಕು. ಪೆನಾಲ್ಟಿ ಕಾರ್ನರ್ನಲ್ಲಿ ಉಳಿದ ಆಟಗಾರರು ಅಂಕಣದ ಮಧ್ಯಭಾಗದ ಗೆರೆಯಿಂದ ಹಿಂದೆ ಇರಬೇಕು. ಅಂಕಣದ ಮಧ್ಯಭಾಗದಲ್ಲಿ ಇರಬೇಕು. ಇವರು ಮಾತ್ರ 5 ಜನ ಆಟಗಾರರು ಪೆನಾಲ್ಟಿಯಿಂದ ಇರಬೇಕಾಗುತ್ತದೆ. ದಂಡಗಳು, ಏನೇ ದಂಡಗಳು? ಆಟವಾಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಫ್ರೀ ಹಿಟ್ ಅನ್ನು ಎದುರಾಳಿಗೆ ನೀಡಲಾಗುವುದು. ಇಲ್ಲಿ ಒಂದು ತಂಡ ತಪ್ಪು ಮಾಡ್ತಿದ್ರೆ ಇಲ್ಲಿ ಇನ್ನೊಂದು ತಂಡಕ್ಕೆ ಎದುರಾಳಿ ತಂಡಕ್ಕೆ ಫ್ರೀ ಹಿಟ್ ಅನ್ನು ನೀಡಲಾಗುತ್ತದೆ. ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕಾಗುತ್ತದೆ. ತಮ್ಮ ಡಿ ವಲಯದಲ್ಲಿ ತಂಡ ತಪ್ಪು ಮಾಡಿದರೆ ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದು. ತಿಳ್ಕೊಳ್ಳಿ, ಏನೇನು ತಂಡಗಳು ಮಾತನಾಡೋದು. ತಮ್ಮ ಡಿ ವಲಯದಲ್ಲಿ ತಂಡ ತಪ್ಪು ಮಾಡಿದರೆ ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದು. ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದು. ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕ ತಪ್ಪು ಮಾಡಿದರೆ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ನೀಡಲಾಗುವುದು. ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ರೆ ಎದುರಾಳಿ ತಂಡಕ್ಕೆ ಏನ್ ಮಾಡ್ತಾರೆ? ಪೆನಾಲ್ಟಿ ಸ್ಟ್ರೋಕ್ ನೀಡಲಾಗುವುದು. 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದಾಗ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದು. ನೋಡಿ, ಏನೇನು ಅಂತಂದ್ರೆ 23 ಮೀಟರ್ ಲೈನ್ ಒಳಗಡೆ 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದಾಗ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ನೀಡಲಾಗುತ್ತದೆ. ಆಟದ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಡಿ ವಲಯದಿಂದ ಚೆಂಡನ್ನು ಹೊರಗೆ ಹಾಕಿದರೆ ಅಂತಹ ಸಂದರ್ಭದಲ್ಲಿ ಎದುರಾಳಿ ತಂಡದವರಿಗೆ ಕಾರ್ನರ್ ಇಟ್ಟು ನೀಡಲಾಗುವುದು. ಇದು ಅಪಾಯಕಾರಿ ಆಟ. ಯಾವುದು? ಹಾಕಿ ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿಯಾಗಿ ಚೆಂಡನ್ನು ಆಡಿಸಿದರೆ ಅಥವಾ ಎದುರಾಳಿಗಳು 5 ಮೀಟರ್ಗಿಂತ ಹತ್ತಿರ ಇದ್ದಾಗ ಚೆಂಡನ್ನು ಪುಟಿಸುವುದು ಅಥವಾ ಆಡಿಸುವುದು ಅಪಾಯಕಾರಿ ಆಟ ಎಂದು ಪರಿಗಣಿಸಿ ತಂಡಗೊಳಿಸಲಾಗುತ್ತದೆ. ಅದಕ್ಕೆ ಎಚ್ಚರಿಕೆ ಏನಪ್ಪ ಅಂತಂದ್ರೆ ಉಚ್ಚಾಟನೆ ಮಾಡಬೇಕು. ಎಚ್ಚರಿಕೆ ಮತ್ತು ಉಚ್ಚಾಟನೆಗಳನ್ನು ಪಂದ್ಯದಿಂದ ಹೊರಹಾಕಬೇಕು. ಆಟಗಾರರಿಗೆ ಎಚ್ಚರಿಕೆಗಳನ್ನು ನೀಡಲು ಬಳಸುತ್ತಾರೆ. ಹಾಗೂ 2 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಹೋಗಬೇಕು. ತಪ್ಪು ಮಾಡಿದರೆ ಹಸಿರು ಕಾರ್ಡು, ನಾವು ಕಾರ್ಡುಗಳನ್ನು ತೋರಿಸ್ತೇವೆ. ಹಸಿರು ಕಾರ್ಡು, ಹಳದಿ ಕಾರ್ಡು, ಕೆಂಪು ಕಾರ್ಡು. ಆ ಕಾರ್ಡುಗಳನ್ನು ಏನೇ ಸೂಚನೆ ತಿಳಿಸ್ಕೋಬೇಕಪ್ಪ ಅಂತಂದ್ರೆ ಹಸಿರು ಕಾರ್ಡ್ ಏನು ತೋರಿಸುತ್ತೆ? ಆಟಗಾರರಿಗೆ ಎಚ್ಚರಿಕೆ ನೀಡಲು ಬಳಸುತ್ತಾರೆ. ಆಟಗಾರರಿಗೆ ಎಚ್ಚರಿಕೆ ನೀಡಲು ಹಸಿರು ಕಾರ್ಡನ್ನು ಬಳಸುತ್ತಾರೆ. ಹಾಗೂ 2 ನಿಮಿಷ
ತಾತ್ಕಾಲಿಕವಾಗಿ ಅಂಕದಿಂದ ಹೊರಗೆ ಕಳಿಸ್ತಾರೆ. ಹೊರಗೆ ಹೋಗ್ಬೇಕು ಆಟಗಾರ ತಪ್ಪು ಮಾಡಿದ. ಯಾವ ತೋರಿಸಿದಾಗ ಹಸಿರು ಕಾರ್ಡ್ ತೋರಿಸ್ತೇವೆ. ಈ ಹಳದಿ ಕಾರ್ಡ್ ತೋರಿಸಿದಾಗ ಏನ್ ಮಾಡಬೇಕು ಅಂತಂದ್ರೆ ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕವಾಗಿ ಅಂಕದಿಂದ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ. ಆ ಕಾರ್ಡು ಹಳದಿ ಕಾರ್ಡ್ ಅಲ್ಲ. ಯಾವಾಗ ಆ 5 ನಿಮಿಷ ತಾತ್ಕಾಲಿಕವಾಗಿ ಅಂಕದಿಂದ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ. ಯಾವ ಕಾರ್ಡು? ಹಳದಿ ಕಾರ್ಡ್. ಈ ಕೆಂಪು ಕಾರ್ಡ್ ಅನ್ನು ಯಾವ ಬಳಸ್ತಾರೆ? ಆಟಗಾರರನ್ನು ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸಲು ಬಳಸುತ್ತಾರೆ. ಆಟಗಾರರನ್ನು ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸಲು ಬಳಸುತ್ತಾರೆ. ಆಮೇಲೆ ಗೋಲ್ ಗಳಿಸುವುದು. ದಾಳಿಗಾರರು ರಕ್ಷಕರ ಡಿ ಒಳಗಿಂದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ 1 ಗೋಲ್ ಎಂದು ಪರಿಗಣಿಸಲಾಗುವುದು. ಏನಪ್ಪಾ ಅಂತಂದ್ರೆ ಗೋಲ್ ಗಳಿಸುವುದು ಯಾವ ರೀತಿ? ದಾಳಿಗಾರರು ರಕ್ಷಕರ ಡಿ ಒಳಗಿನಿಂದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ 1 ಗೋಲ್ ಎಂದು ಪರಿಗಣಿಸಲಾಗುವುದು. ಯಾವುದೇ ಹೊಡೆತವನ್ನು ಎದುರಾಳಿ ತಂಡದವರು ಡಿ ಕ್ಷೇತ್ರ ಹೊರಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡು ಗೋಲ್ ಒಳಗೆ ಪ್ರವೇಶ ಮಾಡಿದಲ್ಲಿ ಒಂದು ಗೋಲ್ ಎಂದು ಪರಿಗಣಿಸಲಾಗುವುದಿಲ್ಲ. ನೋಡಿ ತಿಳ್ಕೊಳ್ಳಿ ಸರಿ. ಯಾವುದೇ ಹೊಡೆತವನ್ನು ಎದುರಾಳಿ ತಂಡದವರು ಡಿ ಕ್ಷೇತ್ರದ ಹೊರಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡು ಗೋಲ್ ಒಳಗೆ ಪ್ರವೇಶ ಮಾಡಿದಲ್ಲಿ ಅದನ್ನು ಗೋಲ್ ಎಂದು ಪರಿಗಣಿಸಲಾಗುತ್ತದೆ. ಗೋಲ್ ಅಲ್ಲ ಅಂತ ಹೇಳಿ ಪರಿಗಣಿಸಲಾಗುತ್ತದೆ. ಇಷ್ಟು ಈ ಆಯ್ಕೆಯ ಬಗ್ಗೆ 2ನೇ ಸರಿ ತಿಳ್ಕೊಂಡಿದ್ದೀನಿ. ಪುನರಾವರ್ತನೆ ಮಾಡ್ತೀನಿ. ಇದನ್ನ ಓದ್ಕೊಳ್ಳಿ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಥ್ಯಾಂಕ್ ಯು.